ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ಮಾರ್ಕೆಟ್ನಲ್ಲಿ 4 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಆಲ್ರೆಡಿ ಒಂದು IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಎರಡನೇ ಕಂಪನಿ ರಾಶಿ ಪೆರಿಫೆರಲ್ಸ್ ಲಿಮಿಟೆಡ್ ಆಗಿರುತ್ತೆ. ರಾಶಿ ಪೆರಿಫೆರಲ್ಸ್ ಲಿಮಿಟೆಡ್ 1989ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇವರು ಗ್ಲೋಬಲ್ ಟೆಕ್ನಾಲಜಿ ಬ್ರ್ಯಾಂಡ್ಸ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಇವರು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಪ್ರಾಡಕ್ಟ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಅಷ್ಟೇ ಅಲ್ಲದೆ ಪ್ರೀ ಸೇಲ್ಸ್, ಟೆಕ್ನಿಕಲ್ ಸಪೋರ್ಟ್, ಮಾರ್ಕೆಟಿಂಗ್ ಸರ್ವಿಸಸ್ ಹಾಗೆಯೇ ವಾರಂಟಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಎರಡು ವರ್ಟಿಕಲ್ಗಳಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಮೊದಲನೇದು ಪರ್ಸನಲ್ ಕಂಪ್ಯೂಟಿಂಗ್ ಕ್ಲೌಡ್ ಸೊಲ್ಯೂಷನ್ಸ್ಗಳನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಹಾಗೆ ಎರಡನೇದಾಗಿ ಲೈಫ್ ಸ್ಟೈಲ್ ಮತ್ತು IT ಎಸೆನ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನು ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂದರೆ CPU ಆಗಿರ್ಬೋದು, ಮದರ್ ಬೋರ್ಡ್, ಕೀಬೋರ್ಡ್, ಮೌಸ್ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಫಿಟ್ನೆಸ್ ಟ್ರ್ಯಾಕರ್, ಗೇಮಿಂಗ್ ಆಕ್ಸೆಸರೀಸ್, ಗ್ರಾಫಿಕ್ ಕಾರ್ಡ್ಗಳನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಪವರ್ ಡಿವೈಸಸ್ ಆಗಿರುವಂಥ UPS, ಇನ್ವರ್ಟರ್ಸ್ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಕೂಡ ಈ ಕಂಪನಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗೆ ನೆಟ್ವರ್ಕಿಂಗ್ ಮತ್ತು ಮೊಬಿಲಿಟಿ ಡಿವೈಸ್ಗಳ ಡಿಸ್ಟ್ರಿಬ್ಯೂಷನನ್ನು ಕೂಡ ಹ್ಯಾಂಡಲ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಒಂದು ಸ್ಟ್ರಾಂಗ್ ಕ್ಲೈಂಟ್ ಬೇಸನ್ನು ಕಂಪನಿ ಹೊಂದಿದೆ. ಆಸಸ್ ಗ್ಲೋಬಲ್, ಡೆಲ್, HP, ಲೆನೋವೋ ಈ ರೀತಿಯ ಕ್ಲೈಂಟ್ಸನ್ನು ಕಂಪನಿ ಹೊಂದಿದ್ದಾರೆ. 52 ಗ್ಲೋಬಲ್ ಟೆಕ್ನಾಲಜಿ ಬ್ರ್ಯಾಂಡ್ಸ್ಗಳಿಗೆ ಇವರು ಡಿಸ್ಟ್ರಿಬ್ಯೂಷನ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. 50 ಬ್ರಾಂಚ್ಗಳನ್ನು ಕಂಪನಿ ಹೊಂದಿದೆ. 63 ವೇರ್ಹೌಸ್ಗಳನ್ನು ಕಂಪನಿ ಹೊಂದಿದೆ. 8657 ಡಿಸ್ಟ್ರಿಬ್ಯೂಟರ್ಸ್ಗಳು ಈ ಕಂಪನಿಯ ಪರವಾಗಿ ಕೆಲಸ ಮಾಡ್ತಾರೆ. 680 ಲೊಕೇಶನ್ಸ್ಗಳಲ್ಲಿ ಇವರ ಪ್ರೆಸೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇಂಡಸ್ಟ್ರಿ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಭಾರತದಲ್ಲಿ ಡಿಜಿಟಲೈಸೇಷನ್ ಹೆಚ್ಚಾದಷ್ಟು ಕೂಡ ಈ ಕಂಪನಿಗೆ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗ್ರೋ ಆದಷ್ಟು ಕೂಡ ಇವರ ಡಿಸ್ಟ್ರಿಬ್ಯೂಷನ್ ಚಾನಲ್ಗೂ ಕೂಡ ಹೆಚ್ಚಿನ ಒಂದು ಡಿಮ್ಯಾಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಇಂಡಸ್ಟ್ರಿನಲ್ಲಿ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕಂಪನಿಯ ಸ್ಟ್ರೆಂತ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಇವರು ಗ್ಲೋಬಲ್ ಟೆಕ್ನಾಲಜಿ ಕಂಪನಿಗಳ ಜೊತೆಯಲ್ಲಿ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ತಿದ್ದಾರೆ. ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಇಂಡಸ್ಟ್ರಿ ಗ್ರೋ ಆದಷ್ಟು ಈ ಕಂಪನಿಯಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಸಪ್ಲೈ ಚೈನ್ ಅನ್ನು ಕೂಡ ಕಂಪನಿ ಹೊಂದಿದ್ದು ಎಷ್ಟೇ ಡಿಮ್ಯಾಂಡ್ ಇದ್ರೂ ಕೂಡ ಆ ಡಿಮ್ಯಾಂಡ್ ಅನ್ನು ಸರಿದೂಗಿಸುವಂತ ಒಂದು ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಮತ್ತೆ ಸೊಲ್ಯೂಷನ್ಸ್ ಹೊಂದಿರುವಂತ ಕಂಪನಿ ಆಗಿರ್ತಾರೆ. ಕೇವಲ CPU, ಮಾನಿಟರ್ ಕೇವಲ ಈ ರೀತಿಯ ಪ್ರಾಡಕ್ಟ್ಗಳಿಗೆ ರಿಸ್ಟ್ರಿಕ್ಟ್ ಆಗದೇನೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸೆಗ್ಮೆಂಟ್ನಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ಗಳಿಗೆ ಡಿಮ್ಯಾಂಡ್ ಇದೆ ಆ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಒಂದು ಸ್ಕೇಲೆಬಲ್ ಬಿಸ್ನೆಸ್ ಆಗಿರುತ್ತೆ. ಒಳ್ಳೆ ಒಂದು ಇನ್ವೆಂಟ್ರಿಯನ್ನು ಮೇಂಟೈನ್ ಮಾಡ್ತಾರೆ. ಡಿಮ್ಯಾಂಡ್ ಇದ್ದ ರೀತಿಯಲ್ಲಿ ಇನ್ವೆಂಟ್ರಿಯಲ್ಲಿ ಪ್ರಾಡಕ್ಟ್ಸ್ಗಳನ್ನು ಸ್ಟೋರ್ ಮಾಡಿ ಆ ಪ್ರಾಡಕ್ಟ್ಸ್ಗಳನ್ನು ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಿರ್ತಾರೆ. ಪ್ಯಾನ್ ಇಂಡಿಯಾ ಪ್ರೆಸೆನ್ಸನ್ನು ಹೊಂದಿರುವಂಥ ಕಂಪನಿ ಆಗಿದ್ದು ಒಳ್ಳೆ ಒಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಕಂಪನಿಯಲ್ಲಿ ವೀಕ್ನೆಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ರೆವಿನ್ಯೂ ಕಾನ್ಸಂಟ್ರೇಷನ್. 52 ಗ್ಲೋಬಲ್ ಟೆಕ್ನಾಲಜಿ ಕಂಪನಿಗಳಿಗೆ ಇವರು ಡಿಸ್ಟ್ರಿಬ್ಯೂಷನ್ ಸರ್ವಿಸನ್ನು ಪ್ರೊವೈಡ್ ಮಾಡಿದ್ರು ಕೂಡ ಇವರ ಮೇಜರ್ ರೆವಿನ್ಯೂ ಸೋರ್ಸ್ 8 ಕಂಪನಿಗಳ ಕಡೆಯಿಂದ ಬರ್ತಿದೆ. 82% ರೆವಿನ್ಯೂನ ಕೇವಲ 8 ಕಂಪನಿಗಳಿಂದ ಇವರು ಪಡ್ಕೋತಿದ್ದಾರೆ. ಸೊ ಇದರಲ್ಲಿ ಒಂದೆರಡು ಕ್ಲೈಂಟ್ ಏನಾದರೂ ಇವರ ಜೊತೆಯಲ್ಲಿ ರಿಲೇಶನ್ಶಿಪ್ ಅನ್ನು ಕಟ್ ಮಾಡಿಕೊಂಡ್ರೆ ಅದು ಕಂಪನಿಯ ರೆವಿನ್ಯೂ ಮೇಲೆ ಬಹಳಷ್ಟು ಇಂಪ್ಯಾಕ್ಟ್ ತರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಒಂದು ಲೋ ಗ್ರಾಸ್ ಮಾರ್ಜಿನ್ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಅಂದರೆ ತುಂಬಾನೇ ಕಾಂಪಿಟೇಷನ್ ಈ ಒಂದು ಇಂಡಸ್ಟ್ರಿ ಇರೋದ್ರಿಂದ ಹೆಚ್ಚಿನ ಒಂದು ಮಾರ್ಜಿನ್ ಅನ್ನು ಇಟ್ಕೊಂಡು ಪ್ರಾಡಕ್ಟ್ ಅನ್ನು ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಇವರ ಪ್ರಾಫಿಟ್ಸ್ ಕೂಡ ನಮಗೆ ಕಡಿಮೆನೇ ಕಾಣಿಸುತ್ತೆ. ಅಂದ್ರೆ ಒಳ್ಳೆ ರೆವಿನ್ಯೂಸ್ ಇರುತ್ತೆ, ಅದನ್ನ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗೆ ಪ್ರಾಡಕ್ಟ್ ಲಯಬಿಲಿಟಿ ಕೂಡ ಒಂದು ಮೇಜರ್ ಕನ್ಸರ್ನ್ ಆಗಿರುತ್ತೆ. ಕ್ಲೈಂಟ್ಗಳ ಕಡೆಯಿಂದ ಪ್ರಾಡಕ್ಟ್ ಏನೋ ಇವರ ವೇರ್ಹೌಸ್ಗಳಿಗೆ ಬರುತ್ತೆ, ಬಟ್ ಅಲ್ಲಿ ಏನಾದರೂ ಡ್ಯಾಮೇಜಸ್ ಆದರೆ ಅದನ್ನು ಈ ಕಂಪನಿ ಕ್ಲೇಮ್ ಮಾಡಿ ಅದನ್ನು ಸೆಟ್ಲ್ ಮಾಡ್ಕೊಳ್ಳೋದು ಸ್ವಲ್ಪ ಒಂದು ಲಾಂಗ್ ಪ್ರೋಸೆಸ್ ಆಗ್ಬೋದು. ಆ ರೀತಿಯಲ್ಲಿ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ಸ್ ಬರುವಂಥ ಚಾನ್ಸಸ್ ಇದೆ. ಹಾಗೆ ಕಂಪನಿ ಕೆಲವು ಫಿನಾನ್ಷಿಯಲ್ ಇಯರ್ಗಳಿಂದ ನೆಗೆಟಿವ್ ಕ್ಯಾಶ್ ಫ್ಲೋನ ಮೇಂಟೈನ್ ಮಾಡ್ತಿದ್ದಾರೆ. ಕಂಪನಿ ಬಳಿಯಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಕ್ಯಾಶ್ ಫ್ಲೋ ಇಲ್ಲ. ಹಾಗೆ ಇವರ ಬಾರೋಯಿಂಗ್ಸ್ ಅಂದರೆ ಡೆಟ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ರಾಶಿ ಪೆರಿಫೆರಲ್ಸ್ನ IPO ಫೆಬ್ರವರಿ 7ಕ್ಕೆ ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಫೆಬ್ರವರಿ 9ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. ಫೇಸ್ ವ್ಯಾಲ್ಯೂ ₹5 ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. 295ರ ಲೋವರ್ ಪ್ರೈಸ್ ಬ್ಯಾಂಡ್, 311ರ ಕಟ್ ಆಫ್ ಪ್ರೈಸ್ ಅನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 48 ಶೇರ್ಗಳ ಲಾಟ್ ಆಗಿರುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮಿನಿಮಮ್ ಒಂದು ಲಾಟ್ಗೆ ನಾವು ಅಪ್ಲೈ ಮಾಡಲೇಬೇಕಾಗುತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,928 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. 13ಕ್ಕೂ ಹೆಚ್ಚಿನ ಲಾಟ್ಗೆ ನೀವು ಅಪ್ಲೈ ಮಾಡ್ತೀರಾ ಅಂದಾಗ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. ಹಾಗೆ IPO ಅಲಾಟ್ಮೆಂಟ್ ಡೇಟ್ 12 ಫೆಬ್ರವರಿ ಆಗಿರುತ್ತೆ. ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಏನು ಅಮೌಂಟ್ ಬ್ಲಾಕ್ ಆಗಿರುತ್ತೆ ಅದರ ರೀಫಂಡ್ ಇನಿಷಿಯೇಷನ್ ಡೇಟ್ 13 ಫೆಬ್ರವರಿ ಆಗಿದೆ. ಹಾಗೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ 12 ಫೆಬ್ರವರಿಗೇ ಕ್ರೆಡಿಟ್ ಆಗುತ್ತೆ.
IPO ಲಿಸ್ಟಿಂಗ್ ಡೇಟ್ 14 ಫೆಬ್ರವರಿ ಆಗಿದೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ಅಸೆಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ರೆವೆನ್ಯೂಸ್ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಪ್ರಾಫಿಟ್ ನಲ್ಲಿ ಕೂಡ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಮತ್ತೆ 2023ರಲ್ಲಿ ಸ್ವಲ್ಪ ಪ್ರಾಫಿಟ್ ಫಾಲ್ ಆಗಿದೆ. ಹಾಗೆ ನೀವು ರೆವೆನ್ಯೂಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಸ್ವಲ್ಪ ಕಡಿಮೆನೆ ನಮಗೆ ಕಾಣಿಸುತ್ತೆ. ಯಾಕೆಂದ್ರೆ ಹೆಚ್ಚಿನ ಒಂದು ಮಾರ್ಜಿನ್ಸ್ ಅನ್ನ ಇವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ನಮಗೆ ಕೇವಲ 30 ಕೋಟಿಯ ಪ್ರಾಫಿಟ್ ಪ್ರತಿ ಕ್ವಾರ್ಟರ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ 72 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ ಕೂಡ 140-150 ಕೋಟಿಯ ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಒಂದು ಸ್ಟೇಬಲ್ ಫಿನಾನ್ಷಿಯಲ್ಸ್ ಅಂತ ಹೇಳ್ಬೋದಾಗುತ್ತೆ. ಹಾಗೆ ಇವರ ಬಾರೋಯಿಂಗ್ಸ್ ಏನಿದೆ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಇದು ಎಲ್ಲೋ ಒಂದ್ ಕಡೆ ಒಂದು ಕನ್ಸರ್ನ್ ಆಗುತ್ತೆ. ಸೊ ಹೆಚ್ಚಿನ ಒಂದು ಡೆಟ್ ಕಂಪನಿಯ ಮೇಲೆ ಇದ್ರೆ ಮುಂದೆ ಅದು ಅವರಿಗೆ ಪ್ರಾಬ್ಲಮ್ಸ್ ಆಗುವಂತ ಚಾನ್ಸಸ್ ಇದೆ. ಹಾಗೆ ಈ ಒಂದು IPO ತರೋದಕ್ಕೆ ಮೇಜರ್ ರೀಸನ್ ಅವರ ನೆಟ್ ಬಾರೋಯಿಂಗ್ಸ್ ಏನಿದೆ ಅದನ್ನ ಕಡಿಮೆ ಮಾಡಬೇಕು ಅಂತ ಕಂಪನಿ ಪ್ರಯತ್ನ ಮಾಡ್ತಿದ್ದಾರೆ. ಡೆಟ್ ಅನ್ನ ಕ್ಲಿಯರ್ ಮಾಡೋದಕ್ಕೆ IPO ನ ತರ್ತಾ ಇದ್ದಾರೆ. ಹಾಗೆ ಅವರ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ಗೆ ಫಂಡಿಂಗ್ ಏನ್ ಬೇಕಾಗುತ್ತೆ ಅದನ್ನ ಕೂಡ ಈ IPO ನಲ್ಲಿ ಬರುವಂತ ಅಮೌಂಟ್ ನಿಂದ ಅವರು ಸರಿದೂಗಿಸ್ತಾರೆ. ಟೋಟಲ್ ಇಶ್ಯೂ ಸೈಜ್ 600 ಕೋಟಿ ನೋಡೋದಕ್ಕೆ ಸಿಗುತ್ತೆ. 600 ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿದೆ. ಇದೊಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. 600 ಕೋಟಿಯನ್ನ ಕಂಪನಿ ತಮ್ಮ ಒಂದು ಡೆವಲಪ್ಮೆಂಟ್ ನಲ್ಲಿ ಬಳಸ್ಕೋಬಹುದಾಗುತ್ತೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. NII ಕ್ಯಾಟಗರಿಯಲ್ಲಿ 15% ಆಫರ್ ಅನ್ನು ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇರುತ್ತೆ. ಸೊ ಅಲಾಟ್ಮೆಂಟ್ ಚಾನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಹಾಗೆ IPO ವ್ಯಾಲ್ಯೂಯೇಷನ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಮಾರ್ಕೆಟ್ ಕ್ಯಾಪ್ PE ಬಗ್ಗೆ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಇಲ್ಲ. ಬಟ್ 13-14ರ PE ಯಲ್ಲಿ ರಾಶಿ ಪೆರಿಫೆರಲ್ಸ್ IPO ತರುವಂತ ಪ್ಲಾನ್ಸ್ ಅನ್ನ ಮಾಡಿದ್ದಾರೆ. ಇವರ ಕಾಂಪಿಟೇಟರ್ ರೆಡಿಂಗ್ಟನ್ ಇಂಡಿಯಾ ಲಿಮಿಟೆಡ್ ಆಗಿರ್ತಾರೆ. ಎಕ್ಸಾಕ್ಟ್ ಆಗಿ ಇಲ್ಲಿ ಕಾಂಪಿಟೇಟರ್ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಸ್ಟಿಲ್ ಒಂದು ನಿಯರ್ ಬೈ ಕಾಂಪಿಟೇಟರ್ ರೆಡಿಂಗ್ಟನ್ ಇಂಡಿಯಾ ಆಗಿದ್ದಾರೆ. ಹಾಗೆ ರೆಡಿಂಗ್ಟನ್ ಇಂಡಿಯಾದ PE 10-11ರ ಲೆವೆಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ರಾಶಿ ಪೆರಿಫೆರಲ್ಸ್ ನ ವ್ಯಾಲ್ಯೂ ಇಂಡಸ್ಟ್ರಿ PE ಗಿಂತ ಹೆಚ್ಚಾಗಿ ಕಾಣಿಸುತ್ತೆ. ಅರ್ನಿಂಗ್ ಪರ್ ಶೇರ್ ಸ್ಟ್ರಾಂಗ್ ಆಗಿದೆ. 30 ರೂಪಾಯಿಯ ಅರ್ನಿಂಗ್ ಪರ್ ಶೇರ್ ಅನ್ನ 2023ರ ಫಿನಾನ್ಷಿಯಲ್ ಇಯರ್ ನಲ್ಲಿ ರಾಶಿ ಪೆರಿಫೆರಲ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ನಾವು ರೆವೆನ್ಯೂಸ್ ಅನ್ನ ಕಂಪೇರ್ ಮಾಡಿದಾಗ ರೆಡಿಂಗ್ಟನ್ ಒಳ್ಳೆ ಒಂದು ರೆವೆನ್ಯೂಸ್ ಅನ್ನ ಜನರೇಟ್ ಮಾಡ್ತಾ ಇದ್ದಾರೆ. ರಿಜಿಸ್ಟರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಹಾಗೆ ಈ ಒಂದು ವೆಬ್ಸೈಟ್ ನಲ್ಲಿ ನಾವು ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ 70 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗುತ್ತೆ. ಸೊ 70 ರೂಪಾಯಿ ಪ್ರೀಮಿಯಂ ಅಂದಾಗ 3500 ರೂಪಾಯಿಷ್ಟು ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಇದೆ. 22% ಗೇನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. 70-80ರ ಅರೌಂಡ್ ಅಲ್ಲಿ ನಿಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೊನೆ ದಿನ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಬಟ್ ಲಾಂಗ್ ಟರ್ಮ್ಗೆ ಅವಾಯ್ಡ್ ಮಾಡಬಹುದು. ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಲ್ಲ, ಡಿಸ್ಟ್ರಿಬ್ಯೂಷನ್ ಕಂಪನಿ ಆಗಿರುತ್ತೆ. ಸೊ ಯಾವುದೇ ಒಂದು ಸಂದರ್ಭದಲ್ಲಿ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ಸ್ ನೋಡೋದಕ್ಕೆ ಸಿಗುವಂತ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಆದ್ರಿಂದ ಕೇವಲ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ಇಯರ್ ಆನ್ ಇಯರ್ ಡೆಟ್ ಕೂಡ ಇನ್ಕ್ರೀಸ್ ಆಗ್ತದೆ. ಪ್ರಾಫಿಟ್ ನಲ್ಲಿ ಕೂಡ ಹೆಚ್ಚಿನ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತಿಲ್ಲ. ಆ ಎಲ್ಲ ಫ್ಯಾಕ್ಟರ್ಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಕೇವಲ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಮಾತ್ರ ಅಪ್ಲಿಕೇಶನ್ಸ್ ಹಾಕಬಹುದಾಗುತ್ತೆ. ಸೊ ಈ ವಾರದಲ್ಲಿ ಟೋಟಲ್ 3 SME IPOಗಳು ಮಾರ್ಕೆಟ್ ನಲ್ಲಿ ಲಾಂಚ್ ಆಗ್ತದೆ. ಅದರಲ್ಲಿ 2 SME IPOಗಳಲ್ಲಿ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಮೊದಲನೇ ಕಂಪನಿ ರುದ್ರಾ ಗ್ಯಾಸ್ ಎಂಟರ್ಪ್ರೈಸಸ್ ಆಗಿರುತ್ತೆ. ಇವರು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುವಂತ ಕಂಪನಿ. ಸೊ ಈ ಒಂದು SME IPO ಫೆಬ್ರವರಿ 8ಕ್ಕೆ ಓಪನ್ ಆಗ್ತದೆ. ಫೆಬ್ರವರಿ 12ರವರೆಗೂ ಸಬ್ಸ್ಕ್ರಿಪ್ಷನ್ ಅನ್ನ ಮಾಡ್ಕೋಬಹುದಾಗುತ್ತೆ. 10 ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಕ್ತಿದ್ದು 63 ರೂಪಾಯಿಯ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದೆ. ಹಾಗೆ ಟೋಟಲ್ ಇಶ್ಯೂ ಸೈಜ್ 14 ಕೋಟಿ, ಒಂದು ಸಣ್ಣ ಸೈಜ್ ನ IPO. ಸೊ ಇಲ್ಲಿ ಬಹಳಷ್ಟು ಸಬ್ಸ್ಕ್ರಿಪ್ಷನ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನೀವು ಅಪ್ಲಿಕೇಶನ್ ಅನ್ನು ಹಾಕ್ತೀರಾ ಅಂದ್ರೆ ಮಿನಿಮಮ್ 1 ಲಾಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ 2000 ಶೇರ್ಗಳಿಗೆ ನೀವು ಅಪ್ಲೈ ಮಾಡೋದಕ್ಕೆ 1,26,000 ರೂಪಾಯಿ ಬೇಕಾಗುತ್ತೆ. HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದ್ರೆ ಮಿನಿಮಮ್ 2 ಲಾಟ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಕಂಪನಿಯ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ರೆವೆನ್ಯೂ ಮತ್ತೆ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವರ ಅಸೆಟ್ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ಇದೆ. ಸೊ ಇವತ್ತಿನ ದಿನ 25 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 63 ರೂಪಾಯಿಯ ಪ್ರೈಸ್ ಅನ್ನ ರುದ್ರಾ ಗ್ಯಾಸ್ ಎಂಟರ್ಪ್ರೈಸಸ್ ಸೆಟ್ ಮಾಡಿದ್ದಾರೆ. ಸೊ 40% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. 35-40 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೋದು. ಹಾಗೆ ಇನ್ನೊಂದು SME IPO ಆಲ್ಪೆಕ್ಸ್ ಸೋಲಾರ್ IPO ಆಗಿರುತ್ತೆ. ಹೆಸರಿಂದನೇ ಬಿಸ್ನೆಸ್ ಬಗ್ಗೆ ನಿಮಗೆ ಐಡಿಯಾ ಸಿಗುತ್ತೆ. ಇವರು ಸೋಲಾರ್ ಪ್ಯಾನಲ್ಸ್, ಸೋಲಾರ್ ಮಾಡ್ಯೂಲ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಕಂಪನಿ ಆಗಿರ್ತಾರೆ. ಈ SME IPO ಕೂಡ ಫೆಬ್ರವರಿ 8ಕ್ಕೆ ಓಪನ್ ಆಗ್ತದೆ. ಫೆಬ್ರವರಿ 12ರವರೆಗೂ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. 115ರ ಕಟ್ ಆಫ್ ಪ್ರೈಸ್ ಸೆಟ್ ಆಗಿದೆ. 1200 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ 1200 ಶೇರ್ಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ 1,38,000ದ ಅವಶ್ಯಕತೆ ಇರುತ್ತೆ. HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದ್ರೆ 2 ಲಾಟ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಟೋಟಲ್ ಇಶ್ಯೂ
ಸೈಜ್ 74 ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿದೆ. ಹಾಗೆ ಈ ಒಂದು ಕಂಪನಿಯ ಫಿನಾನ್ಷಿಯಲ್ಸ್ ಕೂಡ ನಮಗೆ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ ಪ್ರಾಫಿಟ್ ಬಹಳಷ್ಟು ಫಾಲ್ ಆಗಿತ್ತು. ಬಟ್ 2023-2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ. ಸೊ ಈ ಒಂದು SME IPOನಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ ₹115. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮೇ ₹190 ನೋಡೋದಕ್ಕೆ ಸಿಗ್ತದೆ. 165% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ ಒಂದು SME IPOನಲ್ಲಿ ಬಹಳಷ್ಟು ಅಪ್ಲಿಕೇಶನ್ಸ್ಗಳು ಕೂಡ ಬರುತ್ತೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಇನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ 0.01% ಅಂತ ಕೂಡ ಹೇಳ್ಬೋದಾಗತ್ತೆ. ಸೊ ಬಹಳಷ್ಟು ಜನ SME IPOಗಳಲ್ಲಿ ಇಂಟ್ರೆಸ್ಟನ್ನು ತೋರಿಸ್ತೀರಾ. ಬಟ್ SME ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಬಹಳಷ್ಟು ಕಡಿಮೆ ಇರೋದ್ರಿಂದ ಒಳ್ಳೊಳ್ಳೆ SME IPOಸ್ ಇದ್ದಾಗ ಮಾತ್ರ ಆ SME IPOಗಳನ್ನು ನಾನು ಕವರ್ ಮಾಡ್ತಾ ಇರ್ತೀನಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.